ಜಿದ್ದಾಜಿದ್ದಿನ ಕಣವಾಗಿದ್ದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. 200ರ ಗಡಿ ದಾಟಿರೋ ಬಿಜೆಪಿ 3 ಅವಧಿಯಲ್ಲಿ ಸರ್ಕಾರ ರಚಿಸಿದ್ದ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರವನ್ನು ಧೂಳಿಪಟ ಮಾಡಿದೆ. ಖುದ್ದು ಮಮತಾ ಬ್ಯಾನರ್ಜಿಯೇ ಪರಾಭವಗೊಂಡಿದ್ದಾರೆ. ಭಾರೀ ಬಹುಮತ ಗಳಿಸಿರೋ ಬಿಜೆಪಿಯಲ್ಲಿ ಈಗ ಸಿಎಂ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಶುರುವಾಗಿದೆ. ಸುವೇಂದು ಅಧಿಕಾರಿ, ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಸಾಮಿಕ್ ಭಟ್ಟಾಚಾರ್ಯ ಸೇರಿ 4 ಸಿಎಂ ರೇಸ್ನಲ್ಲಿದ್ದಾರೆ. ಇದೀಗ ಯಾರಿಗೆ ಸಿಎಂ ಗಾದಿ ಒಲಿಯಲಿದೆ ಅನ್ನೋ ಕುತೂಹಲ ಮೂಡಿದೆ. ಮೇ 10ರಂದು ಪಶ್ಚಿಮ ಬಂಗಾಳ ಸಿಎಂ ಪ್ರಮಾಣ ವಚನ ಸಾಧ್ಯತೆಯಿದ್ದು ಸಿಎಂ ಅಭ್ಯರ್ಥಿ ಆಯ್ಕೆ ಕುರಿತು ಹೈಕಮಾಂಡ್ ನಾಯಕರು ಸಭೆ ನಡೆಸಲಿದ್ದಾರೆ. ಇಂದು ದೆಹಲಿಯಲ್ಲಿ ಬಂಗಾಳ ನಾಯಕರೊಂದಿಗೆ ಮೀಟಿಂಗ್ ನಡೆಸಲಿದ್ದು ದೆಹಲಿಯಲ್ಲೇ ಬಂಗಾಳ ಸಿಎಂ ಆಯ್ಕೆ ಫೈನಲ್ ಆಗಲಿದೆ. ಕೇರಳಂ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ ಭರ್ಜರಿ ಜಯ ಸಾಧಿಸಿದ್ದು ಸಿಪಿಎಂ ನೇತೃತ್ವದ ಎಲ್ಡಿಎಫ್ ಮೈತ್ರಿಕೂಟದ 10 ವರ್ಷಗಳ ಆಡಳಿತಕ್ಕೆ ಅಂತ್ಯ ಹಾಡಿದೆ. ಈ ಮಧ್ಯೆ ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟಕ್ಕೆ ಸರಳ ಬಹುಮತ ದೊರೆತಾ ಇದ್ದಂತೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯೇ ಮುಖ್ಯಮಂತ್ರಿ ಆಗಲಿದ್ದು ಪಕ್ಷದಲ್ಲಿ ಹಿರಿಯ ನಾಯಕರು ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಸಿಎಂ ರೇಸ್ನಲ್ಲಿ ರಮೇಶ್ ಚೆನ್ನಿತ್ತಲ, ವೇಣುಗೋಪಾಲ್, ಸತೀಶನ್ ಸಿಎಂ ಕುರ್ಚಿ ಏರೋದಕ್ಕೆ ಪೈಪೋಟಿಯನ್ನು ನಡೆಸಿದ್ದಾರೆ. ಆದರೆ ಕೆಸಿ ವೇಣುಗೋಪಾಲ್ ಹೈಕಮಾಂಡ್ಗೆ ಆಪ್ತರಾಗಿದ್ದರೂ ಸ್ಥಳೀಯ ರಾಜಕಾರಣದಲ್ಲಿ ವಿಡಿ ಸತೀಶನ್ ಮತ್ತು ರಮೇಶ್ ಚೆನ್ನಿತ್ತಲ್ ಹೆಚ್ಚು ಜನಪ್ರಿಯರಾಗಿದ್ದು ಹೈಕಮಾಂಡ್ ಈ ಇಬ್ಬರ ಪೈಕಿ ಒಬ್ಬರನ್ನ ಆಯ್ಕೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಶೃಂಗೇರಿ ಶಾಸಕ ಡಿಎನ್ ಜೀವರಾಜ್ಗೆ ಹೈಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಬ್ಯಾಲೆಟ್ ಪೇಪರ್ ತಿದ್ದಿದ ಆರೋಪದಡಿ ಜೀವರಾಜ್ ವಿರುದ್ಧ ದಾಖಲಾಗಿದೆ ಎಫ್ಐಆರ್ಗೆ ಹೈಕೋರ್ಟ್ ತಡೆ ನೀಡಿದೆ. ರಾಜೇಗೌಡ ಪರ ಕೌಂಟಿಂಗ್ ಏಜೆಂಟ್ ಸುಧೀರ್ ಕುಮಾರ್ ನೀಡಿದ್ದ ದೂರಿನಾಡಿ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಹೈಕೋರ್ಟ್ ನ್ಯಾಯಮೂರ್ತಿ ಶ್ರೀಶಾನಂದ ಅವರ ಪೀಠದಲ್ಲಿ ವಿಚಾರಣೆ ನಡೆದು ಎಫ್ಐಆರ್ಗೆ ತಡೆ ನೀಡಿದ್ದಾರೆ. ಸರ್ಕಾರದ ಪರ ವಕೀಲರಿಗೆ ಹೈಕೋರ್ಟ್ ನ್ಯಾಯಪೀಠ ಸರಣಿ ಪ್ರಶ್ನೆ ಕೇಳಿದ್ರು. 3 ವರ್ಷದ ಹಿಂದೆ ಬ್ಯಾಲೆಟ್ ಪೇಪರ್ ಟ್ಯಾಂಪರ್ ಅಂತ ದೂರು ನೀಡಲಾಗಿದೆ. ನೀವು 3 ವರ್ಷದ ನಂತರ ಯಾಕೆ ಪ್ರಕರಣವನ್ನು ದಾಖಲಿಸಿದ್ದೀರಿ? 3 ವರ್ಷದ ಹಿಂದೆ ನಡೆದ ಘಟನೆಗೆ ಈಗ ಹೇಗೆ ದೂರು ನೀಡೋದಕ್ಕೆ ಸಾಧ್ಯ? ಸೋತು ಹೋದ್ಮೇಲೆ ಎಫ್ಐಆರ್ ದಾಖಲಿಸಬಹುದೇ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ಈ ವೇಳೆ ಹಿಂದಿನ ರಿಟರ್ನಿಂಗ್ ಆಫೀಸರ್ ಮಲ್ಟಿಪಲ್ ಎಂಟ್ರಿ ಮಾಡಿದ್ದಾರೆ ಅಂತ ಬೆಳ್ಳಿಯಪ್ಪ ಸಬೂಬು ನೀಡಿದ್ರು. ಸರ್ಕಾರದ ಪರ ವಕೀಲ ಬೆಳ್ಳಿಯಪ್ಪ ವಾದಕ್ಕೆ ಹೈಕೋರ್ಟ್ ಪೀಠ ಗರಂ ಆಗಿದ್ದು ಗೌರವ್ ಶೆಟ್ಟಿ ವಿರುದ್ಧ ಎಫ್ಐಆರ್ ಮಾಡಿ ನೋಡೋಣ ಅಂತ ತರಾಟೆಗೆ ತೆಗೆದುಕೊಂಡ್ರು. ನಿಮ್ಮನ್ನು ಅಮಾನತಿಗೆ ಬರೀಬೇಕಾ ಅಂತ ತನಿಖಾಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡಿದ್ದು ಎಫ್ಐಆರ್ಗೆ ತಡೆ ನೀಡಿ ಮೇ 7ಕ್ಕೆ ವಿಚಾರಣೆ ಮುಂದೂಡಿದೆ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ಗೆ ಗೆಲುವಿನ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಮಾಜಿ ಶಾಸಕ ಟಿಡಿ ರಾಜೇಗೌಡ ಇದು ವೋಟ್ ಚೋರಿಯಲ್ಲ, ವೋಟ್ ಡಕಾಯಿತಿ ಅಂತ ಕಿಡಿಕಾರಿದ್ದಾರೆ. ನನಗೆ ಅನ್ಯಾಯ ಆಗಿದೆ. 201 ಮತಗಳಿಂದ ಗೆಲುವು ಸಾಧಿಸಿದ್ದೆ. ಮತಗಳನ್ನು ಇನ್ವ್ಯಾಲಿಡ್ ಮಾಡಿ ಗೆಲುವು ಸಾಧಿಸಿರೋದು ಸಂವಿಧಾನ ಬಾಹಿರ. ಚುನಾವಣಾ ಆಯೋಗ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವ ವಿಶ್ವಾಸ ಇದೆ. ಕೇವಲ ಮತ ಎಣಿಕೆ ಆಗಿದ್ರೆ ನಾನು ಕೋರ್ಟ್ಗೆ ಹೋಗ್ತಾ ಇರಲಿಲ್ಲ. ನನ್ನ ವಿರುದ್ಧ ಅನೇಕ ಆರೋಪ ಮಾಡಿದ ಕಾರಣ ಕೋರ್ಟ್ಗೆ ಹೋದೆ. ಅನೇಕ ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ನನ್ನ ಗೆಲುವು ತೀರ್ಮಾನವಾಗಿತ್ತು. ಇದರಲ್ಲಿ ನಮಗೆ ನ್ಯಾಯ ಸಿಗದಿದ್ದರೆ ಇಡೀ ದೇಶದಲ್ಲಿ ಈ ರೀತಿ ಅಕ್ರಮ ಆಗಬಹುದು. 2011ರಲ್ಲಿ ಎನ್ಆರ್ ಪುರದಲ್ಲಿ ಜಮೀನಿಗೆ ಅರ್ಜಿ ಹಾಕಿದ್ದವರ ಹೆಸರನ್ನು ತಿದ್ದಿ ಬೇರೆಯವರಿಗೆ ಮಂಜೂರು ಮಾಡಿದ ಆರೋಪಗಳಿವೆ. ಈ ಸಂಬಂಧ ಜೀವರಾಜ್ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲಾಗಿದೆ. ಹೀಗೆ ದಾಖಲೆ ತಿದ್ದುವ ಅಭ್ಯಾಸ ಹಿಂದಿನಿಂದಲೂ ಇದೆ ಅಂತ ಜೀವರಾಜ್ ವಿರುದ್ಧ ಟಿಡಿ ರಾಜೇಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಂಚೆ ಮತ ಮರು ಎಣಿಕೆಯಲ್ಲಿ ಜೀವರಾಜ್ಗೆ ಜಯ ಸಿಕ್ಕಿದ್ದು ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಕೆಂಡ ಕಾರಿದೆ. ಸುದ್ದಿಗೋಷ್ಠಿ ಮಾಡಿ ಸಿಎಂ ವಾಗ್ದಾಳಿಯನ್ನು ನಡೆಸಿದ್ದು ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ವೋಟ್ ಚೋರಿ ಮಾಡಿದೆ. ರಾಜೇಗೌಡ ಅವರಿಗೆ ಬಂದಿದ್ದ 170 ಮತ ಅಸಿಂಧು ಅಂತ ಹೇಳಿದ್ದಾರೆ. 2023ರಲ್ಲಿ ಇದೇ ಮತಗಳನ್ನು ಸಿಂಧು ಮಾಡಿದ್ದು ಹೇಗೆ ಅಂತ ಪ್ರಶ್ನಿಸಿದ್ರು. ವೋಟ್ ಚೋರಿಯಿಂದ ಬಿಜೆಪಿಯವರು ಗೆದ್ದಿದ್ದಾರೆ. ವೋಟ್ ಚೋರಿಯಲ್ಲ, ವೋಟ್ ಡಕಾಯಿತಿ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಗಳಿಸಿದ ಬೆನ್ನಲ್ಲೇ ಸಿಎಂ ಡಿಸಿಎಂ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಕ್ರಿಮಿನಲ್ ಚಟುವಟಿಕೆ ಎಲ್ಲೂ ನಡೆದಿಲ್ಲ ಅಂತ ಹೇಳಿದ ಡಿಸಿಎಂ ಡಿಕೆ ಶಿವಕುಮಾರ್ ರಣಾಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೋಸ್ಟಲ್ ಮತ ಎಣಿಕೆ ಮಾಡುವಾಗ ಏಜೆಂಟ್ಗಳಿಗೆ ತೋರಿಸ್ತಾರೆ, ಎಲ್ರಿಗೂ ತೋರಿಸಿ ಸಹಿಯನ್ನು ಪಡಿತಾರೆ. ಈಗ ತಿದ್ದುಪಡಿ ಮಾಡಿದ್ರೆ ನೋಡಿಕೊಂಡು ಸುಮ್ಮನಿರೋದಕ್ಕಾಗುತ್ತಾ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಯಿಂದ ವೋಟ್ ಡಕಾಯಿತಿ ಎಂಬ ಸಿಎಂ ಆರೋಪಕ್ಕೆ ಎಂಎಲ್ಸಿ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಅಧಿಕಾರ ದುರುಪಯೋಗ ಆಗಿದ್ರೆ ನಾವು ಕೂಡ ಗೆಲ್ಲಬೇಕಿತ್ತು.
ಚುನಾವಣೆ ನಡೆದಾಗ ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಇತ್ತು. ಆಗ ಚಿಕ್ಕಮಗಳೂರಿನಲ್ಲಿ ನಾವು 5ಕ್ಕೆ 5 ಕ್ಷೇತ್ರಗಳನ್ನು ಸೋತ್ವಿ. ಅಧಿಕಾರ ದುರುಪಯೋಗ ಪಡಿಸಿಕೊಂಡ್ರೆ ನಾವು ಗೆಲ್ಲಬೇಕಿತ್ತು. ನ್ಯಾಯಾಲಯ ಆದೇಶ ಮಾಡಿ ಮರು ಎಣಿಕೆ ತೀರ್ಪು ನೀಡಿದೆ. ಯಾವ ಗೆಲುವಿನ ಬಗ್ಗೆ ನೀವು ಆಪಾದನೆ ಮಾಡ್ತಾ ಇದ್ದೀರಿ ಅಂತ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಂಚರಾಜ್ಯ ಫಲಿತಾಂಶ ಬೆನ್ನಲ್ಲೇ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆ ಬಿರುಸು ಪಡ್ಕೊಂಡಿದೆ. ಮೇ 10ರ ಒಳಗೆ ಕೇರಳ ಸಿಎಂ ಆಯ್ಕೆ ಪ್ರಕ್ರಿಯೆ ಮುಗಿಸಲು ಪ್ಲಾನ್ ಮಾಡಿದ್ದು, ಮೇ 15ರ ಒಳಗೆ ಸಿಎಂ ಡಿಸಿಎಂಗೆ ಬುಲಾವ್ ನೀಡುವ ಸಾಧ್ಯತೆ ಇದೆ. ಮೇ 15 ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ ದಿನ ಆಗುತ್ತಾ ಅನ್ನುವ ಕುತೂಹಲ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಕುರ್ಚಿ ಕಾಳಗಕ್ಕೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ದಿಟ್ಟ ನಿರ್ಧಾರ ಕೈಗೊಳ್ಳುತ್ತಾ ಅನ್ನುವಂಥ ಚರ್ಚೆ ಹುಟ್ಟುಹಾಕಿದೆ. ಮೇ 15ರ ಒಳಗೆ ಸಿಎಂ ಡಿಸಿಎಂ ದೆಹಲಿಗೆ ಹೋಗುವ ಸಾಧ್ಯತೆ ಇದ್ದು, ಪಟ್ಟದ ಆಟಕ್ಕೆ ರಾಹುಲ್ ಸೋನಿಯಾ ಗಾಂಧಿ ಪೂರ್ಣ ವಿರಾಮ ಇಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೈ ಎಲೆಕ್ಷನ್ ಗೆಲುವಿನ ಬೆನ್ನಲ್ಲೇ ಮತ್ತೆ ದಲಿತ ಸಿಎಂ ಕೂಗು ಜೋರಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಪರ ಸಚಿವ ಎನ್ಎಸ್ ಬೋಸರಾಜು ಬ್ಯಾಟ್ ಬೀಸಿದ್ದಾರೆ. ಖರ್ಗೆ ಸೀನಿಯರ್ ನಾಯಕ, ಅವರಿಗೆ ಎಲ್ಲಾ ರೀತಿಯ ಅರ್ಹತೆ ಇದೆ. ಖರ್ಗೆ ಸಿಎಂ ಆದರೆ ಸ್ವಾಗತಿಸ್ತೀವಿ. ಖರ್ಗೆ ಉತ್ತಮ ಆಡಳಿತವನ್ನ ನೀಡಿದವರು, ಎಲ್ಲ ರೀತಿ ಅನುಭವ ಇದೆ. ಮಹಾತ್ಮ ಗಾಂಧಿ ನಿರ್ವಹಿಸಿದ ಅಧ್ಯಕ್ಷ ಸ್ಥಾನದಲ್ಲಿ ಅವರಿದ್ದಾರೆ. ಖರ್ಗೆ ಸಿಎಂ ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಅನುಕೂಲ ಆಗಲಿದೆ. ಖರ್ಗೆ ಅವರು ಶಿಷ್ಯರಾಗಿ 40-50 ವರ್ಷಗಳ ಕಾಲ ನಾವು ಕೆಲಸ ಮಾಡಿದವರು. ಖರ್ಗೆ ಅವರು 1969ರಲ್ಲಿ ಪಕ್ಷಕ್ಕೆ ಸೇರಿದ್ರು. ನಾನು 1969ರಲ್ಲಿ ಮಾನ್ವಿಯಿಂದ ಪಕ್ಷದಲ್ಲಿ ಇದ್ದೀವಿ. ರಾಜಕೀಯವಾಗಿ ನನಗೆ ಆಶೀರ್ವಾದವನ್ನ ಮಾಡಿದವರು ಇದ್ದಾರೆ. ಖರ್ಗೆ ಸಿಎಂ ಆದರೆ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ. ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅಂತ ಸಚಿವ ಬೋಸರಾಜು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆ ಇಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಖರ್ಗೆ ಅವರು ಹೇಳಿದ ಮೇಲೆ ಇನ್ನೇನು ಉಳಿಯುತ್ತೆ, ಖಾಲಿ ಇಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕು. ಸಂದರ್ಭ ಬಂದಾಗ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದರ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.